ಉತ್ತರ ಪ್ರದೇಶದ ಶ್ಯಾಮಪುರದಲ್ಲಿ ಹರಿದಾಸ್ ತ್ರಿಪಾಠಿ ಎಂಬ ಹೆಸರಾಂತ ಬಿರಿಯಾನಿ ವ್ಯಾಪಾರಿ ವಾಸಿಸುತ್ತಿದ್ದರು. ಒಂದು ದಿನ ಅವರು ಗಂಭೀರವಾಗಿ ಅಸ್ವಸ್ಥರಾದಾಗ ಅವರು ಲೆಕ್ಕಪತ್ರದಲ್ಲಿ ಚುರುಕನಾದ ಮೋಹನ್ ಮತ್ತು ರುಚಿ ಗುರುತಿಸುವಲ್ಲಿ ಪರಿಣತನಾದ ಸೋಹನ್ ಅವರನ್ನು ತಮ್ಮ ಬಳಿಗೆ ಕರೆದರು. ಮಕ್ಕಳೇ, ನನ್ನ ಮಾತು ಗಮನದಿಂದ ಕೇಳಿ. ಈ ಅಂಗಡಿ ಕೇವಲ ಹಣ ಸಂಪಾದನೆ ಮಾಡುವ ಸಾಧನ ಅಲ್ಲ. ಇದು ಜನರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ನಂಬಿಕೆ. ಮಕ್ಕಳೇ, ಜನರು ಇಲ್ಲಿ ಕೇವಲ ಬಿರಿಯಾನಿ ತಿನ್ನಲು ಬರೋದಿಲ್ಲ, ಅವರು ತಮ್ಮ ತನ ಪಡೆಯಲು ಬರುತ್ತಾರೆ. ನೀವು ರುಚಿ ಮತ್ತು ಪ್ರಾಮಾಣಿಕತೆಯಲ್ಲಿ ರಾಜಿ ಮಾಡಿಕೊಂಡರೆ ಎಲ್ಲವೂ ಮುಗಿದು ಹೋಗುತ್ತದೆ ಮಗ, ಎಲ್ಲವೂ ಮುಗಿದು ಹೋಗುತ್ತದೆ. ಸೋಹನ್ನ ಕಣ್ಣು ನೀರಿನಿಂದ ತುಂಬಿತು. ನಾವು ನಿಮ್ಮ ಪ್ರತಿಯೊಂದು ಮಾತನ್ನು ನೆನಪಿನಲ್ಲಿಡ್ತೀವಿ. ಮೋಹನ್ ಹೊರಗೆ ಶಾಂತವಾಗಿದ್ದರೂ ಅವನ ಮನಸ್ಸಿನಲ್ಲಿ ಅಂಗಡಿಯನ್ನು ತುಂಬ ದೊಡ್ಡದಾಗಿಸುವ ಕನಸು ಬೆಳೆದು ಬರುತ್ತಿತ್ತು. ತಂದೆಯ ಮರಣದ ನಂತರ ಮಹತ್ವಾಕಾಂಕ್ಷೆಯ ಮೋಹನ್ಗೆ ಸೋಹನ್ನ ಹಳೆಯ ರೀತಿಯ ಕೆಲಸ ಸಂಪೂರ್ಣ ಇಷ್ಟವಾಗುತ್ತಿರಲಿಲ್ಲ. ಒಂದು ರಾತ್ರಿ ಅಂಗಡಿ ಮುಚ್ಚುತ್ತಿದ್ದಾಗ ಮೋಹನ್ ಕುಳಿತು ಲೆಕ್ಕಪತ್ರ ನೋಡುತ್ತಿದ್ದ ಮತ್ತು ಮನಸ್ಸಿನಲ್ಲಿ ಏನೋ ಗುನುಗುತ್ತಿದ್ದ. ಅತ್ತ ಸೋಹನ್ ಮೌನವಾಗಿ ಅಡುಗೆ ಮನೆ ಸ್ವಚ್ಛಗೊಳಿಸುತ್ತಿದ್ದ. ಸೋಹನ್ ನಮಗೆ ಖರ್ಚು ಕಡಿಮೆ ಮಾಡಬೇಕು. ನೀನ್ ತರು ಈ ಬಾಸ್ಮತಿ ಅಕ್ಕಿ ಮತ್ತು ಈ ಅಸಲಿ ಕೇಸರಿ ಹಾಕ್ತೀಯಲ್ಲ, ಲಾಭ ಕಡಿಮೆ ಆಗುತ್ತಿದೆ ಇದರಿಂದ. ಹೀಗೆ ಮುಂದುವರಿದರೆ ನಾವು ಅಂಗಡಿಯನ್ನು ದೊಡ್ಡದಾಗಿಸಲು ಆಗೋದಿಲ್ಲ ಹೇಳ್ತಿದ್ದೀನಿ. ಇಲ್ಲ ತಮ್ಮ, ಕೇಳು, ಒಂದು ಕೆಲಸ ಮಾಡು. ಈ ರೀತಿ ವ್ಯಾಪಾರ ತುಂಬ ನಷ್ಟಕ್ಕೆ ಹೋಗುತ್ತದೆ, ಏನಾದರೂ ಮಾಡಬೇಕು. ಸೋಹನ್ ಕೈ ತೊಳೆದು ಶಾಂತ ಸ್ವರದಲ್ಲಿ ಅಣ್ಣನ ಬಳಿಗೆ ಬಂದು ಕುಳಿತ. ಅಣ್ಣ, ನಾವು ಅಕ್ಕಿಯ ಗುಣಮಟ್ಟ ಕೆಡಿಸಿದ್ರೆ ಅಥವಾ ಕೇಸರಿ ಕಡಿಮೆ ಮಾಡಿದ್ರೆ ಗ್ರಾಹಕರು ಗುರುತಿಸ್ತಾರೆ, ರುಚಿ ಕಡಿಮೆ ಮಾಡಿದ್ರೆ ಗ್ರಾಹಕರು ಕಡಿಮೆ ಆಗ್ತಾರೆ. ಅಪ್ಪ ಇದೇ ಕಲಿಸಿದ್ರು. ಮೋಹನ್ ತನ್ನ ಜಾಗದಿಂದ ಎದ್ದು ವೇಗವಾಗಿ ನಡೆಯತೊಡಗಿದ. ಅಯ್ಯೋ, ಜಗತ್ತು ಭಾವನೆಗಳಿಂದ ನಡೆಯೋದಿಲ್ಲ ಸೋಹನ್, ಜಗತ್ತು ಲಾಭದಿಂದ ನಡೆಯುತ್ತದೆ. ಲಾಭದಿಂದ ನಮಗೆ ಮಾಡರ್ನ್ ಆಗಬೇಕು, ಅರ್ಥ ಆಯ್ತಾ? ಮಾಡರ್ನ್ ಅಲಂಕಾರಕ್ಕೆ ಖರ್ಚು ಮಾಡಬೇಕು. ಇಲ್ಲಿ AC ಲೈಟ್ ಇರಬೇಕು, ಆಗ ಜನ ಹೆಚ್ಚು ಹಣ ಕೊಡ್ತಾರೆ, ಅರ್ಥ ಆಯ್ತಾ? ಇವತ್ತು ರುಚಿಯ ಜೊತೆಗೆ ಜನರಿಗೆ ಒಳ್ಳೆಯ ವಾತಾವರಣವೂ ಬೇಕು. ಹೌದು, ಸ್ವಲ್ಪ ಹಾಡು ವಾದ್ಯ ಕೂಡ ಇರಬೇಕು, ಆಗ ಮಾತ್ರ ಆಗುತ್ತದೆ. ಸೋಹನ್ ಮೊದಲ ಬಾರಿ ಸ್ವಲ್ಪ ಕಠಿಣವಾಗಿ ಉತ್ತರಿಸಿದ. ಅವನ ಧ್ವನಿಯಲ್ಲಿ ನೋವು ಇತ್ತು. ಲಾಭ ಮುಖ್ಯ ಅಣ್ಣ, ಆದ್ರೆ ನಂಬಿಕೆ ಆದ್ರದೇನು? ಒಮ್ಮೆ ನಂಬಿಕೆ ಹೊಡೆದ್ರೆ ಮತ್ತೆ ಮರಳಿ ಬರುವುದಿಲ್ಲ. ವ್ಯಾಪಾರವನ್ನು ದೊಡ್ಡದಾಗಿಸುವ ವಿಷಯದಲ್ಲಿ ಸಹೋದರರ ನಡುವೆ ಜಗಳವಾಯಿತು. ಮೋಹನ್ ಬದಲಾವಣೆ ಬಯಸುತ್ತಿದ್ದ ಮತ್ತು ಸೋಹನ್ ಸರಳತೆ. ಒತ್ತಡದ ಕಾರಣ ಮನೆ ಮತ್ತು ಅಂಗಡಿಯ ವಾತಾವರಣ ಹಾಳಾಯಿತು ಮತ್ತು ಗ್ರಾಹಕರು ಅದನ್ನು ಅನುಭವಿಸಿದರು. ಕೊನೆಗೆ ಇಬ್ಬರೂ ಬೇರ್ಪಟ್ಟರು. ಶ್ಯಾಮಪುರದಲ್ಲಿ ಈ ಸುದ್ದಿ ಬೆಂಕಿಯಂತೆ ಹರಡಿತು. ಕಿ ತ್ರಿಪಾಠಿ ಸಹೋದರರು ಬೇರ್ಪಡುವ ನಿರ್ಧಾರ ಮಾಡಿದ್ದಾರೆ ಎಂದು. ಮೋಹನ್ ಮುಖ್ಯ ಮಾರುಕಟ್ಟೆಯಲ್ಲಿ ಐಷಾರಾಮಿ ಅಂಗಡಿ ತೆರೆದರೆ ಸೋಹನ್ ಅದೇ ಎದುರಿನ ಬೀದಿಯಲ್ಲಿ ತನ್ನ ಸರಳ ಸಣ್ಣ ಅಂಗಡಿ ತೆರೆದ. ಸಾವಿತ್ರಿ ಏಸಿಯ ಗಾಲಿಯಲ್ಲಿ ತನ್ನ ದುಬಾರಿ ಸೀರೆಯನ್ನು ಸರಿಪಡಿಸುತ್ತಾ ಹೇಳಿದಳು. ಕೊನೆಗೂ ಮೋಹನ್ ಈಗ ನೋಡಿ ಹೇಗೆ ನಗರದ ಶ್ರೀಮಂತರು ಮತ್ತು ದೊಡ್ಡವರು ಇಲ್ಲಿ ಬರುತ್ತಾರೆ. ಸೋಹನ್ನ ಈ ದುರ್ವಾಸನೆಯ ಬೀದಿಗೆ ಯಾರು ಹೋಗ್ತಾರೆ? ಇಲ್ಲಿ ಎಲ್ಲವೂ ಪ್ರೊಫೆಷನಲ್ ಆಗಿರುತ್ತದೆ. ಅತ್ತ ಸೋಹನ್ನ ಸಣ್ಣ ಅಂಗಡಿಯಲ್ಲಿ ಸರಳತೆ ಇತ್ತು, ಆದರೆ ಸುಗಂಧ ಮಾತ್ರ ಅದೇ ಹಳೆಯದು. ರಾಧಾ ಅಡುಗೆ ಮನೆ ಸ್ವಚ್ಛಗೊಳಿಸುತ್ತಾ ಸೋಹನ್ನ ಭುಜದ ಮೇಲೆ ಕೈ ಇಟ್ಟಳು. ಸೋಹನ್ ಅಂಗಡಿ ಚಿಕ್ಕದಿರ್ಬೋದು, ಆದರೆ ಹೃದಯ ದೊಡ್ಡದಿರಬೇಕು. ಅಪ್ಪನ ಆತ್ಮ ಇಲ್ಲಿ ಖುಷಿಯಾಗಿರುತ್ತದೆ. ಅಷ್ಟರಲ್ಲಿ ಎದುರಿನಿಂದ ಹೋಗುತ್ತಿದ್ದ ಸಾವಿತ್ರಿ ತನ್ನ ಚಕಚಕ ಮಾಡುವ ಅಂಗಡಿಯಿಂದ ಸೋಹನ್ನ ಸಣ್ಣ ಅಂಗಡಿಗೆ ಟೀಕೆ ಮಾಡಿತ್ತು. ವಾ ಸೋಹನ್, ರಾಯಲ್ ಹೌಸ್ ಎದುರು ಇಂತಹ ಗುಡಿಸಲು.
ರುಚಿಯಿಂದ ಹೊಟ್ಟೆ ತುಂಬೋದಿಲ್ಲ. ಅಂಗಡಿಯ ಗೌರವವೂ ಏನೋ ಇರ್ತದೆ. ಗೌರವ ಪ್ರದರ್ಶನದಿಂದ ಅಲ್ಲ ಭಾಬೀಜಿ, ನಂಬಿಕೆ ಮತ್ತು ರುಚಿಯಿಂದ ಬರುತ್ತದೆ. ಬನ್ನಿ ಕುಳಿತುಕೊಳ್ಳಿ, ಅದ್ಭುತ ಪಾರಂಪರಿಕ ಬಿರಿಯಾನಿ ತಿನ್ನಿ ಹೋಗಿ. ಸಾವಿತ್ರಿ ಮುಖ ಮಾಡಿಟ್ಟು ಹೊರಟು ಹೋದಳು. ಆರಂಭದಲ್ಲಿ ಮೋಹನ್ನ ಐಷಾರಾಮಿ ಅಂಗಡಿಯಲ್ಲಿ ಜನಸಂದಣಿ ಇತ್ತು, ಏಕೆಂದರೆ ಜನರು ಅಲಂಕಾರ ಮತ್ತು ಎಸಿಗೆ ಆಕರ್ಷಿತರಾಗಿದ್ದರು. ಒಂದು ದಿನ ಅಂಗಡಿ ತುಂಬಿ ತುಳುಕುತ್ತಿದ್ದಾಗ, ನೋಡಿದೀಯಾ ಪ್ಲಾನಿಂಗ್ ಅಂದ್ರೆ ಏನು ಅಂತ? ಈಗ ನಾವು ಸೋಹನ್ಗಿಂತ 10 ಪಟ್ಟು ಹೆಚ್ಚು ಸಂಪಾದಿಸುತ್ತಿದ್ದೇವೆ. ಮೋಹನ್ಗೆ ರುಚಿಯ ಬಗ್ಗೆ ಚಿಂತೆಯೇ ಇರಲಿಲ್ಲ. ಆದರೆ ಸೋಹನ್ನ ಸಣ್ಣ ಅಂಗಡಿಗೆ ರುಚಿಯ ಅಭಿಮಾನಿಗಳು ಮತ್ತೆ ಮತ್ತೆ ಬರುತ್ತಿದ್ದರು. ಒಂದು ದಿನ ಒಬ್ಬ ವೃದ್ಧ ಗ್ರಾಹಕ ಸೋಹನ್ನ ಬಿರಿಯಾನಿ ತಿನ್ನಿ ಭಾವುಕರಾದರು. ಅಯ್ಯೋ ಮಗ, ಸೋಹನ್ ಇಲ್ಲಿ ಊಟದಲ್ಲಿ ಮನೆಯಂತೆಯೇ ರುಚಿ ಇದೆ. ಮೋಹನ್ ಅಂಗಡಿಯಲ್ಲಿ ಚಕಚಕ ಬಹಳ ಇದೆ, ಆದರೆ ಅದು ತಮ್ಮತನ ಮತ್ತು ಆ ರುಚಿ ಇಲ್ಲ. ಚಾಚಾ, ಇದೇ ನನ್ನ ಪ್ರಯತ್ನ. ನಾನು ಅಪ್ಪನ ಹೆಸರನ್ನು ಮುಳುಗಲು ಬಿಡೋದಿಲ್ಲ. ಮೋಹನ್ ಕಠಿಣ ಮಾಲೀಕನಾಗಿದ್ದ ಮತ್ತು ಕೆಲಸದಲ್ಲಿ ಸಂಪೂರ್ಣತೆ ಬಯಸುತ್ತಿದ್ದ. ಒಂದು ದಿನ ಉದ್ಯೋಗಿ ರಮೇಶ್ ಉಪ್ಪು ಹೆಚ್ಚು ಹಾಕಿದ ಕಾರಣ ಮೋಹನ್ ಸಂಪೂರ್ಣ ಅಂಗಡಿಯಲ್ಲಿ ಅವನ ಮೇಲೆ ಕಿರುಚಿದ. ಇದು ಹೋಟೆಲ್ ರಮೇಶ್, ಇದು ನಿನ್ ಮನೆ ಅಲ್ಲ. ಕೆಲಸ ಬರೋದಿಲ್ಲ ಅಂದ್ರೆ ಹೊರಗೆ ಹೋಗು ಹೇಳ್ತಿದ್ದೀನಿ. ಇಲ್ಲಿ ಗ್ರಾಹಕರ ತೃಪ್ತಿ ಮೊದಲದು, ನಿನ್ನ ಅರ್ಥವಿಲ್ಲದ ಮಾತು ಅಲ್ಲ. ಅರ್ಥ ಆಯ್ತಾ? ರಮೇಶ್ ಬೆಚ್ಚಿ ಬಿದ್ದ ಮತ್ತು ಉದ್ಯೋಗಿಗಳು ಹೆದರತೊಡಗಿದರು. ಆದರೆ ಸೋಹನ್ ತನ್ನ ಉದ್ಯೋಗಿಗಳನ್ನು ಕುಟುಂಬದವರಂತೆ ನೋಡುತ್ತಿದ್ದ. ಒಂದು ದಿನ ರಾಜುವಿನ ಕೈಯಿಂದ ತಟ್ಟೆ ಬಿದ್ದಾಗ, ಅಯ್ಯೋ ಅಯ್ಯೋ ರಾಜು, ಅಯ್ಯೋ ಗಾಯ ಆಗಿಲ್ಲ ತಾನೇ? ಪರವಾಗಿಲ್ಲ, ತಪ್ಪಾಗಿದೆ, ಪರವಾಗಿಲ್ಲ. ಕಲಿ ಮತ್ತು ಮುಂದಿನ ಸಲ ಗಮನ, ಸರಿ? ರಾಜುವಿನ ಕಣ್ಣಲ್ಲಿ ಭಯ ಇರಲಿಲ್ಲ, ಆದರೆ ಸೋಹನ್ಗಾಗಿ ಅಸೀಮ ಗೌರವ ಇತ್ತು. ಅವನು ಸೋಹನ್ಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧನಾಗಿದ್ದ. ಹಠಾತ್ ನಗರ ಇನ್ಸ್ಪೆಕ್ಟರ್ ತಮ್ಮ ಜೀಪ್ ತೆಗೆದುಕೊಂಡು ಮೋಹನ್ ಮತ್ತು ಸೋಹನ್ ಅಂಗಡಿಗಳ ಮುಂದೆ ನಿಂತರು. ಮೋಹನ್ನ ರಸೋಯಿಯ ಸ್ವಚ್ಛತೆ ಬಗ್ಗೆ ದೂರು ಬಂದಿತ್ತು. ಸೋಹನ್ನ ಸ್ವಚ್ಛ ಅಂಗಡಿ ಮತ್ತು ಅಡುಗೆ ಮನೆಯ ಬಗ್ಗೆ ಇನ್ಸ್ಪೆಕ್ಟರ್ ಮೆಚ್ಚುಗೆಯನ್ನು ಕೇಳಿದ್ದರು. ಸೋಹನ್ಜಿ, ಚಿಕ್ಕ ಜಾಗ ಆದರೆ ಶುದ್ಧ ಮನಸ್ಸು. ನಿಮ್ಮ ರುಚಿ ಮತ್ತು ಸ್ವಚ್ಛತೆ ಎರಡೂ ಅದ್ಭುತ. ರಿಪೋರ್ಟ್ ಅತ್ಯುತ್ತಮ. ಸೋಹನ್ನ ಮೆಚ್ಚುಗೆ ಸಂಪೂರ್ಣ ನಗರದಲ್ಲಿ ಹರಡಿತು. ಮೋಹನ್ ತನ್ನ ಚಕಚಕ ಮಾಡುವ ಅಂಗಡಿಯಲ್ಲಿ ಕುಳಿತು ಇದು ಎಲ್ಲ ಕೇಳುತ್ತಿದ್ದ. ಮೋಹನ್, ಇದು ಯಾವ ರೀತಿಯ ಅಂಗಡಿ? ಗ್ರಾಹಕರ ದೂರು ಇದೆ, ಹೊರಗೆ ಚಕ ಇದೆ, ಆದರೆ ಒಳಗೆ ಅಡುಗೆ ಮನೆಯಲ್ಲಿ ಕಸ ಇದೆ. ಇಲ್ಲ ಇನ್ಸ್ಪೆಕ್ಟರ್ ಸರ್, ಉದ್ಯೋಗಿಗಳು ಸ್ವಲ್ಪ ಸೋಮಾರಿಗಳಾಗಿದ್ದಾರೆ. ನಾನು ಈಗಲೇ ಸರಿಪಡಿಸ್ತೇನೆ. ಪ್ರದರ್ಶನ ಬಿಡಿ. ಅಡುಗೆ ಮನೆಯಲ್ಲಿ ಕಸ ಸಿಕ್ಕಿದ್ರೆ ದಂಡ ಬೀಳುತ್ತದೆ ಮತ್ತು ಅಂಗಡಿ ಮುಚ್ಚಲಾಗುತ್ತದೆ. ನಿಯಮ ಪಾಲಿಸಿ, ಅರ್ಥ ಆಯ್ತಾ? ಪೊಲೀಸರು ಹೋದ ನಂತರ ಮೋಹನ್ ಮತ್ತು ಸಾವಿತ್ರಿ ಇಬ್ಬರೂ ಮೌನವಾಗಿದ್ದರು. ಸೋಹನ್ ಇದು ಎಲ್ಲ ನೋಡುತ್ತಾ ತನ್ನ ಅಂಗಡಿಯಿಂದ ಹೊರಬಂದು ಅಣ್ಣನ ಬಳಿಗೆ ಬಂದ. ಅಣ್ಣ, ಭಯ ಆಗೋದು ಮನಸ್ಸಿನಲ್ಲಿ ತಪ್ಪಿದ್ದಾಗ ಮಾತ್ರ. ಯಂತ್ರ ಅಲ್ಲ ಮನೆ ನಿರ್ಮಿಸಿ. ಮೋಹನ್ ಏನೂ ಹೇಳಲಿಲ್ಲ, ಆದರೆ ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಭಯ ಮತ್ತು ಸೋಲಿನ ಭಾವ ಕಾಣಿಸುತ್ತಿತ್ತು. ಪ್ರದರ್ಶನದ ಕಾರಣ ಮೋಹನ್ ಅಂಗಡಿಯಲ್ಲಿ ಜನರು ಮತ್ತು ಉದ್ಯೋಗಿಗಳು ಕಡಿಮೆಯಾಗತೊಡಗಿದರು. ಒಂದು ರಾತ್ರಿ ನಷ್ಟದ ಲೆಕ್ಕ ನೋಡಿ ನಿರಾಶನಾದ ಮೋಹನ್ ತನ್ನ ಚಕಚಕ ಆದರೆ ಖಾಲಿ ಅಂಗಡಿಯಲ್ಲಿ ಒಬ್ಬನೇ ಕುಳಿತಿದ್ದ. ಮೋಹನ್ ಲೆಕ್ಕ ತುಂಬ ಕೆಟ್ಟಿದೆ. ಈ ತಿಂಗಳು ವಿದ್ಯುತ್ ಬಿಲ್ ಮತ್ತು ಉದ್ಯೋಗಿಗಳ ಸಂಬಳ ಕೊಡುವುದು ಕಷ್ಟವಾಗುತ್ತಿದೆ. ನನಗೆ ಅರ್ಥವಾಗುತ್ತಿಲ್ಲ ಸಾವಿತ್ರಿ. ನಾನು AC ಹಾಕಿದೆ, ದುಬಾರಿ ಕುರ್ಚಿಗಳು ತಂದೆ, ಮಾರ್ಕೆಟಿಂಗ್ ಮಾಡಿದೆ, ಎಲ್ಲವೂ ಮಾಡಿದೆ. ಆದರೂ ಜನರು ಸೋಹನ್ನ ಆ ಚಿಕ್ಕ ಅಂಗಡಿಗೆ ಓಡುತ್ತಿದ್ದಾರೆ. ಬಹುಶಃ ನಾವು ವಿಧಾನ ಬದಲಿಸಬೇಕು ಮೋಹನ್. ಜನರು ಅಲಂಕಾರ ನೋಡಿ ಬರುತ್ತಾರೆ, ಆದರೆ ರುಚಿ ಸಿಗದಿದ್ದರೆ ಮತ್ತೆ ಬರೋದಿಲ್ಲ. ಈಗ ಜನರಿಗೆ ರುಚಿ ಬೇಕು, ಪ್ರದರ್ಶನ ಅಲ್ಲ. ನೀನು ಸರಿ ಹೇಳುತ್ತಿದ್ದೀಯಾ ಸಾವಿತ್ರಿ. ಸೋಹನ್ ಚಿಕ್ಕ ಅಂಗಡಿ ತೆರೆದರೂ ಜನರ ಮನ ಗೆದ್ದಿದ್ದಾನೆ. ನಾನು ಅಪ್ಪನ ಮಾತು ಕೇಳಲಿಲ್ಲ. ಮುಂದಿನ ಸಂಜೆ ಮೋಹನ್ ಸೋಹನ್ ಅಂಗಡಿಗೆ ಬಂದ. ಅಲ್ಲಿ ಗ್ರಾಹಕರ ದೊಡ್ಡ ಸಾಲು ಇತ್ತು.
ಆದರೆ ಎಲ್ಲವೂ ಶಾಂತವಾಗಿ ನಡೆಯುತ್ತಿತ್ತು. ಸೋಹನ್ ಬಾಯ್, ನಿಮ್ಮ ಬಿರಿಯಾನಿಯ ರುಚಿ ಹರಿದಾಸ್ ಜಿ ಕಾಲದಂತೆಯೇ ಇದೆ. ಮೋಹನ್ನ ಕಣ್ಣು ನೀರಾಯಿತು. ಅವನಿಗೆ ತಂದೆಯ ಮಾತು ನೆನಪಾಯಿತು. ಅಂಗಡಿ ಯಂತ್ರದಿಂದ ಅಲ್ಲ, ಗ್ರಾಹಕರ ನಂಬಿಕೆಯಿಂದ ನಡೆಯುತ್ತದೆ ಮಗ. ಅರೆ ಅಣ್ಣ, ನೀವಿಲ್ಲಿ ಬನ್ನಿ, ಒಳ ಕೂತ್ಕೊಳ್ಳಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಸೋಹನ್. ನಾನು ರುಚಿಯನ್ನು ಬಿಟ್ಟು ಪ್ರದರ್ಶನದ ಹಿಂದೆ ಓಡಿದೆ. ಅಣ್ಣ, ಅಂಗಡಿಗಳು ಬೇರೆ ಇರಬಹುದು, ಆದರೆ ನಾವು ಸಹೋದರರು. ಮೋಹನ್ ಸೋಹನ್ನ ಕೈ ಹಿಡಿದ. ಅವನ ಅಹಂಕಾರ ಸಂಪೂರ್ಣ ಒಡೆದು ಹೋಗಿತ್ತು. ಮೋಹನ್ ತನ್ನ ಅಂಗಡಿಯಲ್ಲಿ ಬದಲಾವಣೆ ಮಾಡಿದ. ಅವನು ಉದ್ಯೋಗಿಗಳಿಗೆ ಬೈಯುವುದನ್ನು ಬಿಟ್ಟು ಗೌರವ ನೀಡಲು ಆರಂಭಿಸಿದ. ಬಡ ಮಕ್ಕಳಿಗೆ ಉಚಿತ ಊಟ ಆರಂಭಿಸಿದ. ಸಾವಿತ್ರಿಯು ಬದಲಾದಳು.